ಇನ್ನು ಆರ್ ಅಶೋಕ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು. ಏನಂತ, ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕನೇ ಅಲ್ಲ ಅಂತ. ಅದಕ್ಕೂ ಟಾಂಗ್ ಕೊಟ್ಟಿದ್ದಾರೆ. ನಾನು ನಾಯಕ ಅಂತ ಯಾರು ಹೇಳಿದ್ದು? ನಾನು ನಾಯಕನೇ ಅಲ್ಲ, ಅವ್ರುಗಳೇ ನಾಯಕರು, ಅವ್ರು ವಿಪಕ್ಷ ನಾಯಕರು, ಅವ್ರು ತುಂಬ ದೊಡ್ಡವರು ಅಂತೆಲ್ಲ ವ್ಯಂಗ್ಯವಾಗಿ ಆರ್ ಅಶೋಕ್ ವಿರುದ್ಧ ಮಾತನಾಡಿದರು. ನಿನ್ನೆ ಆರ್ ಅಶೋಕ್ ಒಂದು ಸವಾಲು ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವ ದೊಡ್ಡ ಒಕ್ಕಲಿಗ ನಾಯಕ, 6ನೇ ಸ್ಥಾನಕ್ಕೆ ಹೋಗಿದೆ ಜಾತಿ ಗಣತಿಯಲ್ಲಿ, ಅದ್ರ ಬಗ್ಗೆ ಧ್ವನಿನೇ ಎತ್ತಲಿಲ್ಲ ಅಂತ ಹೇಳಿದ್ರು. ಅಯ್ಯೋ, ನಾನು ನಾಯಕನೇ ಅಲ್ಲ. ನಾನು ನಾಯಕ ಅಂತ ಹೇಳಿದ್ರು ಯಾರು? ನಾನು ನಾಯಕ ಅಂತ ಹೇಳಿದ್ರ ನಾನೇನು ನಾಯಕ ಅಲ್ಲ. ಅವ್ರು ನಾಯಕರು, ವಿರೋಧ ಪಕ್ಷದ ನಾಯಕರು, ದೊಡ್ಡ ನಾಯಕರು ಅವರು. ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ. ನಿನ್ನೆ ಆರ್ ಅಶೋಕ್ ಒಂದು ಸವಾಲು ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವ ದೊಡ್ಡ ಒಕ್ಕಲಿಗ ನಾಯಕ, 6ನೇ ಸ್ಥಾನಕ್ಕೆ ಹೋಗಿದೆ ಜಾತಿ ಗಣತಿಯಲ್ಲಿ, ಅದ್ರ ಬಗ್ಗೆ ಧ್ವನಿನೇ ಎತ್ತಲಿಲ್ಲ ಅಂತ ಹೇಳಿದ್ರು. ಅಯ್ಯೋ, ನಾನು ನಾಯಕನೇ ಅಲ್ಲ. ನಾನು ನಾಯಕ ಅಂತ ಹೇಳಿದ್ರು ಯಾರು? ನಾನು ನಾಯಕ ಅಂತ ಹೇಳಿದ್ರ ನಾನೇನು ನಾಯಕ ಅಲ್ಲ. ಅವ್ರು ನಾಯಕರು, ವಿರೋಧ ಪಕ್ಷದ ನಾಯಕರು, ದೊಡ್ಡ ನಾಯಕರು ಅವರು. ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ. ಓಕೆ, ಎಲ್ಲೆಲ್ಲಿ ಏನೇನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ ವಿಚಾರದಲ್ಲಿ ಒಂದು ಪಾಯಿಂಟ್ ಇಟ್ಕೋಬೇಕು, ಯಾವುದನ್ನು ಇಂಡೈರೆಕ್ಟಾಗಿ ಹೇಳಬೇಕು, ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೇನು ಹೇಳ್ಕೊಡೋದು ಬೇಕಾಗಿಲ್ಲ. ವ್ಯಂಗ್ಯವಾಗೇ ಮಾತಾಡಿದ್ದಾರೆ. ನಾನು ನಾಯಕ ಅಂತ ನಾನು ಹೇಳ್ಕೊಂಡಿಲ್ಲ ಅಂದರೆ ಜನರೇ ತೀರ್ಮಾನ ಮಾಡಿದ್ದಾರೆ ಅಂತ. ಇಂಡೈರೆಕ್ಟಾಗಿ ನಾನು ನಾಯಕ ಅಲ್ಲ ಅಂತಂದರೆ ಜನರು ತೀರ್ಮಾನ ಮಾಡಿದ್ದಾರೆ. ಆರ್ ಅಶೋಕ್ ಏನು, ಯಾವ ಮಹಾ ಅಂತ ಇಂಡೈರೆಕ್ಟಾಗಿ ಇವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರ ಕಳೆದ ಒಂದು ವಾರದ ಮಾತುಗಳನ್ನು ನೋಡ್ತಾ ಇದ್ದರೆ ಇಡೀ ಎಲೆಕ್ಷನ್ನಲ್ಲಿ ಒಂದು ಸ್ಟ್ರಾಟಜಿಯನ್ನು ರೂಪಿಸ್ತಾ ಇರೋದೇ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ಬೇರೆ ಬೇರೆ ನಾಯಕರು ಬರೀ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ, ಬಟ್ ಎಲೆಕ್ಷನ್ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇರ್ತಕ್ಕಂಥದ್ದೇ ಡಿ ಕೆ ಶಿವಕುಮಾರ್ ಅಂತ ಅನ್ಸಲ್ವಾ? ಖಂಡಿತ ಹೌದು. ಅದು ವಿಶೇಷವಾಗಿ ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇರುವಂಥ ಸ್ಟ್ರಾಟಜಿ ಅಂತ ಕೂಡ ಕಾಣ್ತಾ ಇದೆ ಕೂಡ ಅರವಿಂದ್. ಯಾಕಂದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿತ್ತು. ಡಿ ಕೆ ಶಿವಕುಮಾರ್ ಪೆನ್ನು ಪೇಪರ್ಗೆ ಒಂದು ಬೆಂಬಲವನ್ನು ಕೊಟ್ಟಿತ್ತು ಅನ್ನುವಂಥದ್ದು. ಆದರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಏನಾಯಿತು ರಿಸಲ್ಟ್ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಬೇರೆ ಕಡೆ ಗೆಲ್ಲಕ್ಕೂ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರೋ ಕಡೆಯಲ್ಲಿ ಗೆಲ್ಲಕ್ಕೂ ಎಷ್ಟು ವ್ಯತ್ಯಾಸ ಇತ್ತು ಅನ್ನೋದು ಕೂಡ ಅಕೌಂಟಬಿಲಿಟಿ ಇರುತ್ತೆ. ಹಾಗಾಗಿ ಹೆಚ್ಚು ಸ್ಥಾನವನ್ನು ಗೆಲ್ಲಕ್ಕೆ ಆ ಅಸ್ತ್ರವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕನ್ನುವಂಥದ್ದು ಆ ಒಂದು ಹಂತದಲ್ಲಿ ಅವರಿಗೆ ಸಿಕ್ಕಂಥ ಪ್ರಮುಖ ಅಸ್ತ್ರ. ಕುಮಾರಸ್ವಾಮಿ ಅವರ ವಿರುದ್ಧ ಬೇರೆ ಬೇರೆ ಕಾರಣಕ್ಕಾಗಿ ಮಠದ ವಿಚಾರ, ಫೋನ್ ಟ್ಯಾಪ್ ವಿಚಾರ ಇವೆಲ್ಲವೂ ಶುರುವಾದಂತೆ ಅದೇ ಅಸ್ತ್ರಕ್ಕೆ ಪದೇ ಪದೇ ಸಾಣ ಹಿಡಿಯುವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ, ಮಹಿಳೆಯರು ದಾರಿ ತಪ್ಪಿದ್ದು ಅನ್ನುವಂಥದ್ದು. ಅದನ್ನು ಹಿಡಿದು ಜಗ್ಗುವ ಮೂಲಕವಾಗಿ ಅಂದರೆ ನೇರವಾಗಿ ಕುಮಾರಸ್ವಾಮಿ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರೆ ಸಹಜವಾಗಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಆಯ್ಕೆ ಯಾವುದು, ಈ ಪ್ರಶ್ನೆಯನ್ನು ಎಬ್ಸಿಬಿಟ್ರೆ ಎಲ್ಲ ಒಂದು ಕಡೆ ಅನುಕೂಲ ಆಗಬಹುದೇನೋ ಅನ್ನುವಂಥ ಲೆಕ್ಕಾಚಾರ ಇರ್ಬೋದು. ಇದನ್ನೇ ಸುತ್ತುವರೆದು ಮಹಿಳೆಯರ ವಿಚಾರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾದರೂ ಕೂಡ ಹೇಳಿಕೆ ಕೊಟ್ಟಿದ್ದು ಕುಮಾರಸ್ವಾಮಿ ಆಗಿದ್ದರಿಂದ ಬೇರೆ ನಾಯಕರಿಗಿಂತ ಡಿ ಕೆ ಶಿವಕುಮಾರ್ ಅವರು ಜಾಸ್ತಿ ಕೌಂಟರ್ ಮಾಡ್ತಾ ಹೋದರೆ ಇದು ಒಕ್ಕಲಿಗ ನಾಯಕರಿಬ್ಬರ ನಡುವಿನ ಕದನ ಅಂತೇಳಿ ಸಮುದಾಯಕ್ಕೂ ಕೂಡ ಒಂದು ಜಾಗೃತಿ ಇರುತ್ತೆ ಅನ್ನುವಂಥ ಲೆಕ್ಕಾಚಾರವೂ ಸೇರಿದಂತೆ ಇಂಥವೇ ಒಂದಷ್ಟು ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಮೂವ್ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಯಿತು, ಕೈ ಹಿಡಿತು ಅನ್ನೋದಕ್ಕೆ ಬಹುಶಃ ಫಲಿತಾಂಶ ಬಂದ ನಂತರದಲ್ಲಿ ಉತ್ತರ ಸಿಗುವಂಥ ಸಾಧ್ಯತೆ ಇರುತ್ತೆ. ಅರವಿಂದ್. ಓಕೆ ಸುಖೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಬ್ಬರು ಸ್ಟ್ರಾಟಜಿಯನ್ನು ರೂಪಿಸೋದು, ಮಿಕ್ಕವರು ಪ್ರಚಾರದ ಕಡೆ ಗಮನ ಕೊಡೋದು. ನೋಡಿ, ವಿವಾದಿತ ಹೇಳಿಕೆಗಳು ಬೇರೆ ಯಾರಿಂದಲೂ ಅಷ್ಟು ಬರ್ತಾ ಇಲ್ಲ. ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಮಧ್ಯೆನೇ ನಡೀತಾ ಇರ್ತಕ್ಕಂಥದ್ದು.